ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. TV9 ಅಂದ್ರೆ ಇಂಪ್ಯಾಕ್ಟ್, TV9 ಅಂದ್ರೆ ಕನ್ನಡಿಗರ ನಂಬಿಕೆ. 5 ವರ್ಷದಿಂದ ಅಲದ್ರೂ ಕೂಡ ಮನೆ ಸಿಗದಂತಹ ಪ್ರಸಾದ್ಗೆ 12 ಗಂಟೆಯಲ್ಲಿ ಮನೆ ಸಿಕ್ಕಿದೆ. TV9 ನಲ್ಲಿ ವರದಿ, ವಿಶೇಷ ಚೇತನ ಕ್ರೀಡಾ ಸಾಧಕನಿಗೆ ಸೂರು, ಕ್ರೀಡಾಪಟುವಿಗೆ ಬೇಕಿದೆ ಸೂರು. ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. TV9 ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಫ್ಲಾಟ್ ಮಂಜೂರಾಗಿದೆ. ವಿಶೇಷ ಚೇತನ ಕ್ರೀಡಾಪಟು ಪ್ರಸಾದ್ ಕುಟುಂಬಕ್ಕೆ ಫ್ಲಾಟ್ ನೀಡಲಾಗಿದೆ. ಬಿದರಹಳ್ಳಿ ಎ ಬ್ಲಾಕ್ನ 601ನೇ ಸಂಖ್ಯೆ ಫ್ಲಾಟ್ ಅನ್ನ ಹಂಚಿಕೆ ಮಾಡಲಾಗಿದೆ. ಪ್ರಸಾದ್ ತಂದೆ ರಾಮುಗೆ ಹಂಚಿಕೆ ಪತ್ರವನ್ನ ನೀಡಿದ್ದಾರೆ ಪರಶುರಾಮ್. ರಾಜೀವ್ ಗಾಂಧಿ ವಸತಿ ನಿಗಮದ MD ಪರಶುರಾಮ್ ಅವರು ಈಗ ಹಂಚಿಕೆ ಪತ್ರವನ್ನ ನೀಡಿದ್ದಾರೆ. ಶಾಸಕರ ಕೋಟಾದಡಿ ಪ್ರಸಾದ್ ಕುಟುಂಬಕ್ಕೆ ಫ್ಲಾಟ್ ಅನ್ನ ಹಂಚಿಕೆ ಮಾಡಲಾಗಿದೆ. ನೋಡಿ, ನಿನ್ನೆ ತಾನೇ TV9 ನಲ್ಲಿ ವರದಿ ಪ್ರಸಾರ ಆಗಿತ್ತು. ಈ ಬಗ್ಗೆ ಪ್ರಸಾದ್ ಸೇರಿದಂತೆ ಅವರ ಕುಟುಂಬಸ್ಥರು ಕೂಡ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. TV9 ವರದಿಯ ಇದು ಬಿಗ್ ಇಂಪ್ಯಾಕ್ಟ್ ಇದು. 12 ಗಂಟೆಯಲ್ಲಿ ಅವರಿಗೆ ಫ್ಲಾಟ್ ಹಂಚಿಕೆ ಆಗಿದೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಕುಟುಂಬದಿಂದ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಸಾಲ ಮಾಡಿ 1 ಲಕ್ಷ ಹಣವನ್ನ ಕಟ್ಟಿದ್ರು ಯುವಕ ಪ್ರಸಾದ್. ಮನೆಗಾಗಿ ಅರ್ಜಿ ಸಲ್ಲಿಸಿ 5 ವರ್ಷವಾದರೂ ಮನೆ ಸಿಕ್ಕಿರಲಿಲ್ಲ. ಬಿದರಹಳ್ಳಿಯ ಬಿ ಬ್ಲಾಕ್ ಕಾಮಗಾರಿ ಮುಗಿಯದ ಹಿನ್ನೆಲೆ ಪ್ರಸಾದ್ ಕುಟುಂಬಕ್ಕೆ ಮನೆ ನೀಡದೆ ಸತಾಯಿಸ್ತಾ ಇತ್ತು ಸರ್ಕಾರ. ಒಂದ್ ಕಡೆ ಬಾಡಿಗೆ ಕಟ್ಟಬೇಕು, ಬಾಡಿಗೆ ಕಟ್ಟೋಕಾಗದೆ ಕಷ್ಟದ ಜೀವನವನ್ನ ಸಾಗಿಸ್ತಾ ಇತ್ತು ಪ್ರಸಾದ್ ಕುಟುಂಬ. ಬಟ್ಟೆ ವ್ಯಾಪಾರಿ ರಾಮು, ಹೇಮಲತಾ ದಂಪತಿಯ ಪುತ್ರ ಈ ಪ್ರಸಾದ್. ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿದೆ ಈ ಕುಟುಂಬ. ಸುಮಾರು ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ಈ ಬಗ್ಗೆ TV9 ನಲ್ಲಿ ನಿನ್ನೆ ಬೆಳಿಗ್ಗೆ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ಅವರಿಗೆ ಹಂಚಿಕೆ ಪತ್ರವನ್ನ ವಿತರಿಸಲಾಗಿದೆ. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಕೋಗಿಲು ನಿರಾಶ್ರಿತರಿಗೆ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಮನೆ ಕೊಡೋಕೆ ಹೊರಟಿದೆ. ಆದರೆ ನ್ಯಾಯಬದ್ಧವಾಗಿ ಅರ್ಜಿ ಹಾಕಿ ಹಣ ಕಟ್ಟಿರೋ ಜನರಿಗೆ ಸೂರು ಸಿಕ್ಕಿಲ್ಲ. ಮನೆ ಬೇಡ, ನಮಗೆ ಸೈಟ್ ಕೊಡಿ ಸಾಕು ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಬುಲ್ಡೋಸರ್ ಅಬ್ಬರಿಸಿ 21 ದಿನಗಳೇ ಕಳೆದಿವೆ. ಅಕ್ರಮವಾಸಿಗಳ ಮನೆ ತೆರವು ಮಾಡಿದ್ದ ಸರ್ಕಾರದ ದಿಢೀರ್ ನಡೆಗೆ ಹಲವರು ಬೀದಿಗೆ ಬಿದ್ದಿದ್ರು. ಭಾರಿ ವಿರೋಧದ ಬಳಿಕ ಸರ್ಕಾರ ತರಾತುರಿಯಲ್ಲಿ ಸೂರು ನೀಡೋಕೆ ಮುಂದಾಗಿದೆ. ಕೋಗಿಲು ನಿರಾಶ್ರಿತರಿಗೆ ಮನೆ ಹಂಚಿಕೆ ವಿಳಂಬ. ಸೈಟ್ ಆದರೂ ಕೊಡಿ ಅಂತ ಸೂರಿಲ್ಲದವರ ಪಟ್ಟು. ಕೋಗಿಲು ಲೇಔಟ್ನಲ್ಲಿ ಮನೆ ನೆಲಸಮವಾಗಿ 21 ದಿನಗಳೇ ಕಳೆದಿವೆ. ಇನ್ನೂ ಕೋಗಿಲು ನಿರಾಶ್ರಿತರಿಗೆ ಮನೆ ಸಿಕ್ಕಿಲ್ಲ. ಮನೆ ನೀಡುತ್ತೇವೆ ಎಂದಿದ್ದ ಸರ್ಕಾರ ವಿಳಂಬ ಮಾಡುತ್ತಿದ್ದು ಕೋಗಿಲು ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಕೋಗಿಲು ನಿರಾಶ್ರಿತರಿಗೆ ಸೂರು ನೀಡೋಕೆ ಸರ್ಕಾರ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದೆ. ಆದರೆ ಅರ್ಹರಿಗೆ ಮನೆ ಸಿಗದವರಿಗೆ ಹಣ ಕಟ್ಟಿರುವವರಿಗೆ ಮನೆ ನೀಡ್ತಿಲ್ಲ. ಧರ್ಮ ಮತ್ತು ಭಾಷೆ ಆಧಾರದಲ್ಲಿ ಕೇವಲ 26 ಮನೆಗಳನ್ನು ನೀಡಲು ನಿರ್ಧರಿಸಿದ್ದಾರೆ. ಹೀಗಂತ ರೊಚ್ಚಿಗೆದ್ದ ನಿರಾಶ್ರಿತರು ಮನೆ ಇಲ್ಲದಿದ್ದರೆ ಬೇರೆ ಕಡೆ ಸೈಟ್ ಆದರೂ ಕೊಡಿ ಅಥವಾ ಆ ಅರ್ಹ 26 ಜನ ಯಾರಂತ ಹೇಳಿ ಅಂತ ಆಗ್ರಹಿಸಿದ್ದಾರೆ. ಸರ್ 26 ಹೇಳವ್ರೆ, ಯಾರಿಗೆ ಅಂತ ಗೊತ್ತಿಲ್ವಲ್ಲ, ಇಲ್ಲಿರೋರ್ಗ ಎಲ್ಲಿರೋರ್ಗೆ ಅಂತ ನಾನು ಮಾಹಿತಿ ಇಲ್ಲ ಸರ್. ನಮಗೆ ನಮ್ಮ ಲೆವೆಟಲ್ಲಿರೋರ್ಗ ಅಟ್ಲೀಸ್ಟ್ ಹೋಗ್ಲಿ, ಆ ಕಡೆ ಲೆವೆಟ್ ಅವ್ರಿಗ ಇಲ್ಲ, ಯಾರು ಕೊಡ್ತಾವ್ರಂತ ನಮಗೆ ಮಾಹಿತಿ ಇಲ್ಲ. ನಮಗೆ ಮನೆನೇ ಬೇಡ. 20-30ರಿಂದ ಜಾಗ ಕೊಟ್ಬಿಟ್ರೆ ಎಲ್ಲ ನಾವು ಒಂದು ಗುಡಿಸಲು ಹಾಕೊಂಡ್ಬಿಡ್ತೀವಿ. ಅವ್ರು ಕಟ್ಕೊಡೋದೇ ಬೇಡ ನಮಗೆ. ಆ ಬಿಲ್ಡಿಂಗ್ ಬೇಡ ನಮಗೆ. ಆ ಬಿಲ್ಡಿಂಗಿನ ವ್ಯವಸ್ಥೆನೇ ಬೇಡ ನಮಗೆಲ್ಲ. ನಾವು ಸರ್ಕಾರ ಜಾಗ ಬೇಜಾನಿದೆ, ಬಡವರಿಗೆ ಕೊಡಲಿ ಸರ್. ಇನ್ನು ಕರ್ನಾಟಕದಲ್ಲಿ ಕೇರಳದ ಆಜ್ಞೆಯಂತೆ ಸರ್ಕಾರ ನಡೀತಿದೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ವೇಣುಗೋಪಾಲ್ಗೆ ನೆಗಡಿಯಾದರೆ ಸರ್ಕಾರ ಸೀನುತ್ತೆ ಅಂತ ವ್ಯಂಗ್ಯವಾಡಿದ್ದಾರೆ. ಕೇರಳ ರಾಜ್ಯದ ಅಡಿಯಲ್ಲಿ ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಾ ಇದೆ. ಕೇರಳ ರಾಜ್ಯದ ಕಾಂಗ್ರೆಸ್ಸಿನ ನಾಯಕರು ಏನು ಹೇಳ್ತಾರೆ ಅದು ಕರ್ನಾಟಕದಲ್ಲಿ ಆಜ್ಞೆಯಾಗಿ ಸ್ವರೂಪ ಬರ್ತದೆ. ವೇಣುಗೋಪಾಲನ ಮೂಗಿಗೆ ನೆಗಡಿಯಾದರೆ ಕರ್ನಾಟಕ ರಾಜ್ಯದ ಸರ್ಕಾರ ಸೀನಕ್ಕೆ ಶುರು ಮಾಡ್ತದೆ. ಇನ್ನು ಕೋಗಿಲು ಲೇಔಟ್ನಲ್ಲಿ ಸಿದ್ದರಾಮಯ್ಯ ಮಾತನಾಡಿದ್ದನ್ನ ನಾವು ಸಮರ್ಥನೆ ಮಾಡಿಕೊಳ್ತೇವೆ ಅಂತ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಅನಧಿಕೃತವಾಗಿ ಮನೆ ಕಟ್ಟಿದ್ದಕ್ಕೆ ಕೋಗಿಲು ಲೇಔಟ್ನಲ್ಲಿ ತೆರವು ಆಗಿದೆ ಅಂದರು. ಎಲ್ಲ ವೋಟ್ ಬ್ಯಾಂಕಿಗಾಗಿ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಬೆಂಗಳೂರಿನಲ್ಲಿ ಇಲ್ಲಿಗಲ್ ಆಗಿದ್ದಂಥ ಜನ ಅದು ಕೊಡದಾಕಿದ್ದಾರೆ. ಅವ್ರಿಗೆ ಆಲ್ಟರ್ನೇಟಿವ್ ಸೈಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ತಣಿಸಂದ್ರದಲ್ಲಿ 60ಕ್ಕೂ ಹೆಚ್ಚು ಅಕ್ರಮ ಮನೆಗಳ ತೆರವು.
ಇತ್ತ ಕೋಗಿಲು ಬಳಿಕ ತಣಿಸಂದ್ರದಲ್ಲಿ ನಡೆಯುತ್ತಿರುವ ಅಕ್ರಮ ತೆರವು ಕಾರ್ಯಾಚರಣೆ ನಿನ್ನೆಯೂ ಮುಂದುವರೆದಿತ್ತು. 4 ಎಕರೆ ಒತ್ತುವರಿ ಮಾಡಿದ್ದ 60ಕ್ಕೂ ಹೆಚ್ಚು ಮನೆಗಳನ್ನು ತೆರವು ಮಾಡಲಾಯಿತು. ಆದರೆ ಯಾವುದೇ ನೋಟಿಸ್ ನೀಡದೆ ತೆರವು ಮಾಡಿದ್ದಾರೆಂದು ಅಕ್ರಮ ನಿವಾಸಿಗಳು ಆರೋಪಿಸಿದರು. ಎಂದೂ ಕೊಟ್ಟಿಲ್ಲ. ಒಂದು 10 ವರ್ಷ ಮುಂಚೆ BJP ಸರ್ಕಾರ ಇರುವಾಗ ಬಂದರು. ಆವಾಗೆಲ್ಲ ಸ್ವಲ್ಪ ಸಾಲ ಆಯ್ತಾ ಎಲ್ಲ ಬಿಟ್ಬಿಟ್ಟು ಹಂಗೆ ಹೋದ್ರು. ಏನು ಡಿಮಾಲೇಷನ್ ಮಾಡಿಲ್ಲ. ಇವ್ರ ಸರ್ಕಾರ ಇದ್ದಾಗ ಬಂದರು, ಏನು ಹೇಳಿಲ್ಲ, ಏನು ಮಾಡಲ್ಲಪ್ಪ ಅಂದ್ಬಿಟ್ಟು ಈ ಥರ ಇದು ಮಾಡೋರು. 2012 ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ನಮ್ಮದು, ಖಾತಾ, ಕಂದಾಯ, ಸೆಲ್ಟಾಗಿ ಎಲ್ಲ ಡಾಕ್ಯುಮೆಂಟ್ ಪ್ರಾಪರ್ ಡಾಕ್ಯುಮೆಂಟ್ ನಮ್ಮ ಹತ್ರ. 2004ನಲ್ಲಿ ಬಂದ್ಬಿಟ್ಟು ಅವರು ಬಿಡಿ ಅಂತಾರಲ್ಲ, ನಮ್ಮ ಡಾಕ್ಯುಮೆಂಟ್ 2002 ಡಾಕ್ಯುಮೆಂಟ್ ಆಯಿತು. 96 GPA ಮಾಡಿ ಕೊಟ್ಟಿದ್ದಾರೆ ನಮಗೆ ಲ್ಯಾಂಡ್ ಓನರು. ಇದು ಯಾವ ಥರ ಅಲ್ಲ ಸರ್ ಇದು? ಒಂದ್ ಕಡೆ ಕೋಗಿಲು, ಮತ್ತೊಂದು ಕಡೆ ತಣಿಸಂದ್ರ ತೆರವು ಕಾರ್ಯಾಚರಣೆ. ಸದ್ಯ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಈ ಕಾರ್ಯಾಚರಣೆಗಳು ರಾಜಕೀಯ ಜಟಾಪಟಿಗೆ ವೇದಿಕೆ ಮಾಡಿಕೊಟ್ಟಿದ್ದಂತೂ ಸುಳ್ಳಲ್ಲ. ಕಿರಣ್ ಸೂರ್ಯ ಜೊತೆ ವಿಕಾಸ್, TV9 ಬೆಂಗಳೂರು.